गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಹಾಗಾದರೆ ಪುಣ್ಯಾತ್ಮರೇ, ಪರಮಾತ್ಮನ ಆಶ್ರಯದಲ್ಲಿ ಬರುವುದರಿಂದ ಜೀವಕ್ಕೆ ಎಲ್ಲ ರೀತಿಯಲ್ಲೂ ಲಾಭವಾಗುತ್ತದೆ. ತಮ್ಮನ್ನು ಧನಿಕನನ್ನಾಗಿಯೂ ಮಾಡುವನು. ಒಂದೊಮ್ಮೆ ತಮಗೆ ಅವಶ್ಯಕತೆ ಇದ್ದರೆ, ಆದರೆ ಅಷ್ಟೊಂದು ಧನ ಭಗವಂತ ತಮಗೆ ಕೊಡಲು ಯಾವಾಗಲೂ ಬಯಸುವುದಿಲ್ಲ. ಯಾವುದರಿಂದ ತಮಗೆ ಭಗವಂತನ ಮರೆವು ಉಂಟಾಗುವಷ್ಟು. ಏಕೆಂದರೆ ನಾವು ಈ ಸುಳ್ಳು ಸುಖವನ್ನು ಸುಖವೆಂದು ತಿಳಿದಿದ್ದೇವೆ. ಯಾರದೋ ಬಳಿ ಒಂದು ಕಾರು ಇದ್ದರೆ, ಬಂಗ್ಲೆ ಇದ್ದರೆ, ಮಕ್ಕಳು ತಮ್ಮಷ್ಟಕ್ಕೆ ಸರಿಯಾಗಿ ಸೆಟ್ಟಾಗಿದ್ದರೆ, ಎಲ್ಲೋ ಅವರ ಬಿಸ್ನೆಸ್ ಅಥವಾ ಅವರಿಗೆ ನೌಕರಿ ಸಿಕ್ಕಿದರೆ, ಆಗ ನಾವು ಈ ಸುಖವನ್ನು ಸುಖವೆಂದುಕೊಳ್ಳುತ್ತೇವೆ. ಇದು ಸುಳ್ಳು ಸುಖವಾಗಿದೆ. ಮತ್ತದರ ಬಳಿಕ ಏನಾಗ್ತದೆ? ನಾವು ಭಗವಂತನನ್ನು ಮರೆಯುತ್ತೇವೆ. ಖಂಡಿತವಾಗಿ ರುಚಿ ಇರೋದು ಭಗವಂತನಲ್ಲಿ. ಹಾಗಾಗಿ ಆ ಪರಮೇಶ್ವರರು, ಆ ಪರಮಾಕ್ಷರ ಬ್ರಹ್ಮ ಕಬೀರ ದೇವರು ತನ್ನ ಮಹಿಮೆಯನ್ನು ತಾವೇ ಹೇಳುತ್ತಾರೆ. ಕಬೀರ್ ಸುಖ ಕೆ ಮಾಥೆ ಸಿಲಾ ಪಡೋ, ಜೋ ನಾಮ ಹೃದಯ ಸೆ ಜಾವೆ और बलिहारी उस दुख के जो पल पल नाम रटावे. ಪರಮಾತ್ಮ ಕಬೀರ ದೇವರು ಹೇಳುತ್ತಾರೆ, ನೀವು ನನ್ನಲ್ಲಿ ಹೀಗೆ ಬೇಡಬೇಕು, ಇದನ್ನು ಯಾಚಿಸಬೇಕು. ಅಂದರೆ, ಹೇ ಭಗವಂತ, ಇಂತಹ ಸುಖಕ್ಕೆ ಬೆಂಕಿ ತಗಲಲಿ, ಯಾವುದು ಭಗವಂತನಿಂದ ದೂರಗೊಳಿಸುತ್ತದೆ, ಮತ್ತು ಇಂತಹ ದುಃಖವನ್ನು ದಾತ ಕೊಡುತ್ತಲಿರಿ, ಯಾವುದರಿಂದ ನಿಮ್ಮ ನೆನಪು ಉಳಿಯುವುದು. ಇದನ್ನು ಡಿಮಾಂಡ್ ಮಾಡಬೇಕು. ಒಂದೊಮ್ಮೆ ಏನಾದರೂ ಬೇಡುತ್ತಿದ್ದರೆ ಭಗವಂತನಿಂದ ನೀವು ಇದನ್ನೇ ಬೇಡಬೇಕು. ನಂತರ ಎರಡನೇದಾಗಿ ಏನು ಬೇಡಬೇಕು? ಸಾಯಿ ಇತನಾ ದೀಜಿಯೋ जा मैं कुटुंब समावे, हम भी भूखे ना रहे, अतिथि न भूखो जावे. ಅಂದರೆ, ಹೇ ಪರಮಾತ್ಮ, ಇಷ್ಟಂತೂ ಅವಶ್ಯ ನೀಡಿ, ಅದರಲ್ಲಿ ನಿಮ್ಮ ಈ ದಾಸನ ಪರಿವಾರ ಸಮಾವೆ ಅಂದರೆ ರಿಕ್ವೈರ್ಮೆಂಟ್ ಆಫ್ ದ ಫ್ಯಾಮಿಲಿ. ತಮ್ಮ ಈ ದಾಸನ ಪರಿವಾರಕ್ಕೆ ಏನು ಅವಶ್ಯಕತೆ ಇದೆ, ಕೇವಲ ಅಷ್ಟನ್ನೇ ನೀಡಿರಿ. ಮತ್ತು ನಾವು ಹಸಿವಿನಿಂದಿರದೆ, ಮತ್ತು ಯಾರೇ ಅತಿಥಿ ಬಂದರೆ ಅತಿಥಿಯೂ ಕೂಡ ಹಸಿದು ಹೋಗಬಾರದು. ಇದಕ್ಕಿಂತ ಹೆಚ್ಚಿನದನ್ನು ಯಾರಾದರೂ ಬೇಡ್ತಾರಂತಾದರೆ ಅವರು ಆಧ್ಯಾತ್ಮಿಕ ಜ್ಞಾನದಿಂದ ಪರಿಚಿತರಲ್ಲ. ಅಂಥವರೇ ಹೆಚ್ಚು ಬೇಡಲು ಸಾಧ್ಯ. ಈ ಮಾಯೆ ಎಂಬುದು ಇವನ ಶತ್ರುವಾಗಿದೆ, ಮತ್ತು ಪರಮಾತ್ಮ ತನ್ನ ಮಗುವನ್ನು ಅವನ ಶತ್ರುವಿನಿಂದ ದೂರವೇ ಇಡುವನು. कहते सर्व सोने की लंका थी, वो रावण से रणधीरम, एक पलक में राज बिराजी जमके पड़े जंजीरम. ಈಗ ಪುಣ್ಯಾತ್ಮರೇ, ನಾವು ಪರಮಾತ್ಮನಿಂದ ಕೇವಲ ಇಷ್ಟನ್ನೇ ಡಿಮಾಂಡ್ ಮಾಡಬೇಕು. ಅಂದರೆ, ಹೇ ಪರಮಾತ್ಮ, ಇಷ್ಟನ್ನೇ ಕೊಡಿ. ಅಂದರೆ ನಾವು ಹಸಿದು ಇರಬಾರದು. ಮತ್ತು ನಮ್ಮ ಬಾಗಿಲಿಗೆ ಯಾರಾದರೂ ಅತಿಥಿ ಬಂದರೆ, ಅತಿಥಿ ಅಂದರೆ ಇದ್ದಕ್ಕಿದ್ದಂತೆ ಬರುವವರು, ಅವರು ಬರುವುದು ಪೂರ್ವ ನಿರ್ಧಾರಿತವಾಗಿರುವುದಿಲ್ಲ. ನೆಂಟರು, ಅವರು ಕೂಡ ಹಸಿದು ಹೋಗಬಾರದು. ಈಗ ಪರಮಾತ್ಮನು ಒಂದು ಲೀಲೆ ಮಾಡಿ ತೋರಿಸಿದರು. ಅಂದರೆ, ಒಂದೊಮ್ಮೆ ನೀವು ನಿಜವಾದ ಶ್ರದ್ಧೆಯಿಂದ ನನ್ನಲ್ಲಿ ಆಶ್ರಿತರಾಗಿದ್ದರೆ ಮತ್ತು ಈ ಜ್ಞಾನದ ಆಧಾರದಿಂದ ನೀವು ದೃಢತೆಯಿಂದ ನಡೆದರೆ ನಿಮ್ಮ ಸಹಾಯ ಹೀಗಾಗುವುದು. ಅದೊಂದು ಲೀಲೆ ಮಾಡಿ ತೋರಿಸಿದ್ದರು. ಕಬೀರ ಪರಮೇಶ್ವರರು ಈ ನಕಲಿ ಗುರುಗಳ ಮತ್ತು ಈ ನಕಲಿ ಮಂಡಲೇಶ್ವರರ, ನಕಲಿ ಗುರು ಬ್ರಾಹ್ಮಣರ ಮತ್ತು ನಕಲಿ ಕಾಜಿಗಳ ಮತ್ತು ಮುಲ್ಲಾಗಳ, ನಕಲಿ ಅಂದರೆ ಯಾರಿಗೆ ಆಧ್ಯಾತ್ಮಿಕ ಜ್ಞಾನ ಇಲ್ಲ, ಅವರ ಅಜ್ಞಾನದ ಪರದೆಯನ್ನು ತೆಗೆದುಹಾಕುತ್ತಿದ್ದರು. ಅಂದರೆ, ಇವರು ನಿಮ್ಮನ್ನು ದಾರಿ ತಪ್ಪಿಸುತ್ತಿದ್ದಾರೆ, ಈ ನಾಮ ಜಪಿಸಬೇಕಾದ್ದಲ್ಲ, ಬ್ರಹ್ಮ ವಿಷ್ಣು ಮಹೇಶ ಇವರು ಅಜರಾಮರಲ್ಲ, ಮತ್ತು ಬ್ರಹ್ಮತನಕದ ಸಾಧನೆಯಿಂದಲೂ ನೀವು ಬ್ರಹ್ಮಲೋಕಕ್ಕೆ ಹೋಗುವಿರಿ, ನಂತರ ಮರಳಿ ಬರುವಿರಿ, ನಿಮ್ಮ ಜನ್ಮ ಮೃತ್ಯು ಸಮಾಪ್ತಿ ಆಗದು. ಮತ್ತು ಹೀಗೆ ಮುಲ್ಲಾ ಮತ್ತು ಕಾಜಿಗಳಿಗೆ ಹೇಳ್ತಿದ್ರಂದ್ರೆ, ನೀವೇನು ಸಾಧನೆಯನ್ನು ಹೇಳುತ್ತಿರುವಿರಿ ತಮ್ಮ ಅನುಯಾಯಿಗಳಿಗೆ, ಅದು ಹಜರತ್ ಮೊಹಮ್ಮದ್ರವರ ಆದೇಶವಲ್ಲ, ಅವರ ದೀಕ್ಷೆ ಹಾಗೂ ಶಿಕ್ಷಣವಲ್ಲ. ನಬಿ ಮೊಹಮ್ಮದ್ ನಮಸ್ಕಾರ ಹೈ, ರಾಮ ರಸೂಲ್ ಕಹಾಯಾ, 1,80,000 को सौगंध जिन नहीं कर चलाया, अरस कुर्स पर अल्लाह तकत है, खालिक बिन नहीं खाली, और वो पैगंबर पाक पुरुष थे साहिब के अब्दाली. ಯಾವ ಮಹಾಪುರುಷರ ಆಸರೆ ಪಡೆದು ನೀವು ಹೇಳುತ್ತೀರಿ? ಹಜರತ್ ಮೊಹಮ್ಮದರಂತೆ ಮತ್ತು ಅವರ 1,80,000 ಅನುಯಾಯಿಗಳೇನಿದ್ದರು, ಅವರಂತೂ ಪವಿತ್ರ ಆತ್ಮಗಳಾಗಿದ್ದರು. ಅವರು ಖಡ್ಗದಿಂದ ಪಾಪತ್ಯಗಳನ್ನು ಮಾಡಲಿಲ್ಲ. 1,80,000 को सौगंध ಆಣೆ ಇದೆ ಅವರದು. ಅಂದರೆ ಅವರು ಎಂದೂ ಮಾಂಸವನ್ನು ತಿಂದಿಲ್ಲ ಮತ್ತು ಹೀಗೆ ನಿಮ್ಮಂತೆ ಕತ್ತು ಕೊಯ್ಯಲಿಲ್ಲ ಕುರಿಗಳದು.
ಹಸುಗಳದು, ಗೋವುಗಳದು. वह पैगंबर पाक पुरुष थे, साहेब की अब्दाली. ಅಂತೆಯೇ ಅಬ್ರಾಹಿಂ ಎಂಬ ಹೆಸರಿನ ಒಬ್ಬ ಮಹಾಪುರುಷರಿದ್ದರು. ಇದೇ ಇಸಾಯಿ ಮತ್ತು ಮುಸಲ್ಮಾನ ಧರ್ಮದ ಒಳಗೆ. ಒಂದು ಸಮಯ ಅವರು ಯಾವುದೋ ಕಾರ್ಯದಿಂದಾಗಿ ತನ್ನ ಪುತ್ರನನ್ನು ಬಲಿ ನೀಡಲು ಸಂಕಲ್ಪವನ್ನು ಮಾಡಿದರು. ಅಂದರೆ ತನಗಿದ್ದ ಒಬ್ಬನೇ ಪುತ್ರನನ್ನು ಬಲಿಯನ್ನು ನೀಡುವಂಥದ್ದು. ಆಕಾಶವಾಣಿ ಆಯ್ತೇನೆಂದರೆ ಬಲಿ ನೀಡುವುದಾದರೆ ತನ್ನ ಪುತ್ರನ ಬಲಿ ನೀಡು. ಅವನನ್ನು ಕರೆದು ಬೆಟ್ಟದ ಮೇಲೆ ಹೋದ ಮತ್ತು ಮಗನಿಗೆ ಹೇಳಲಿಲ್ಲ. ಅಂದರೆ ನಾನು ನಿನ್ನನ್ನು ಕಡಿಯುವೆ ಎಂದು. ಮಗನನ್ನು ಕಡಿಯಲು ಸಿದ್ಧನಾದಾಗ ಭಗವಂತನ ಆಕಾಶವಾಣಿ ಆಯಿತು. ಏನೆಂದರೆ, ಎಚ್ಚರಿಕೆ, ಒಂದೊಮ್ಮೆ ಈ ಬಾಲಕನಿಗೆ ಮುಟ್ಟಿದರೆ ಇವನನ್ನು ಕೊಲ್ಲಬೇಡ ಮಗನೇ. ಭಗವಂತ ಅಲ್ಲಾಹ ಏನು ಮಾಂಸ ತಿನ್ನುತ್ತಾನೆ? ಆಗ ಅವನು ಅದೇ ಕ್ಷಣ ಮಗನನ್ನು ಬಿಟ್ಟು ಹೊಡೆಯಲಿಲ್ಲ. ಹಾಗಾಗಿ ಹೇಳುವ ಅರ್ಥ ಇದಾಗಿದೆ. ಅಂದರೆ ಬಲಿ ನೀಡಲು ಹೇಳಿದರೆ ಇವರು ತೊಡಗಿದರು ಕುರಿಗಳ ಬಲಿ ನೀಡಲು. ಹೀಗೆ ಈ ಸಂಕಲ್ಪ ಮಾಡಿ ಈ ಡುಪ್ಲಿಕೇಟ್ ಕೆಲಸ ಶುರು ಮಾಡಿದಿರಿ ನೀವು. ಹಾಗಾಗಿ ಹೇಳುವ ಅರ್ಥ ಇದಾಗಿದೆ. ಅಂದರೆ ಪರಮಾತ್ಮ ಇದನ್ನು ಹೇಳುತ್ತಲಿದ್ದರು, ಅವರಿಗೆ ತಿಳಿಯಪಡಿಸುತ್ತಲಿದ್ದರು. ಅಂದರೆ एक मुल्ला मस्जिद में कुक एक पुकारे बोका, इनमें कौन स्वर्ग को जागा, मुझे लाग रहा धोखा. ಪರಮಾತ್ಮ ಹೇಳುತ್ತಲಿದ್ದರು, ಒಬ್ಬ ಮುಲ್ಲಾನಂತೂ ಎತ್ತರದ ಸ್ವರದಲ್ಲಿ ಕೂಗುತ್ತಿದ್ದಾನೆ ಮಸೀದಿಯೊಳಗೆ. ಹೇ ಅಲ್ಲಾಹು ಅಕ್ಬರ್, ಹೇ ಪೂರ್ಣ ಪರಮಾತ್ಮ, ಹೇ ಕಬೀರ ಭಗವಂತ, ಹೇ ಕಬೀರ್ ಅಲ್ಲಾಹ್, ಈ ಕುರಿಯ ಜೀವಾತ್ಮಕ್ಕೆ ಸ್ವರ್ಗದಲ್ಲಿ ಸ್ಥಾನವನ್ನು ನೀಡು. ಅದನ್ನೇ ಅವರು ಕಡಿಯುತ್ತಿದ್ದಾರೆ ಕೆಳಗೆ. ಹೇ ನಿನ್ನ ಅದ್ಭುತವಾಗಲಿ. ಪರಮಾತ್ಮ ಕಬೀರರು ಹೇಳುತ್ತಲಿದ್ದರು ಏನೆಂದರೆ, ಅಲ್ಲಾಹನು ನಿಮ್ಮ ಅಪ್ಪನ ನೌಕರನಲ್ಲ. ನಿಮ್ಮ ಹೇಳಿಕೆಯಿಂದ ಅದನ್ನು ಸ್ವರ್ಗಕ್ಕೆ ಕಳುಹಿಸಲು ಮತ್ತು ನೀವು ಅದನ್ನು ಹೊಡೆದು ತಿನ್ನುವಿರಿ. ಒಂದೊಮ್ಮೆ ನಿಮ್ಮ ಈ ಪ್ರೋಸೆಸ್ ಸರಿ ಇದೆ ಎಂದಾದರೆ ಹಸು ಅಥವಾ ಕುರಿಯನ್ನು ನೀವು ಕಡಿದು ಬಿಡುತ್ತೀರಿ. ಕಲ್ಮಾವನ್ನು ಓದಿ. ಕಲ್ಮಾ ಅಂದರೆ ಒಂದು ಮಂತ್ರ. ಮತ್ತು ಹೇಳುತ್ತೀರಿ, ನಾವು ಇದರ ಬಲಿ ಕೊಟ್ಟೆವು, ನಿಧಾನವಾಗಿ ಸಾಯಿಸಿದ್ದೇವೆ. ಹಿಂದೂಗಳಂತೆ ನಿರ್ದಯತೆಯಿಂದ ಸಾಯಿಸಿಲ್ಲ, ಒಂದೇ ಕ್ಷಣದಲ್ಲಿ ಕಳೆದಿಲ್ಲ. ಅರೆ, ಮೃತ್ಯುವನ್ನೇ ಮಾಡಿಬಿಟ್ರಿ, ಬಾ ನಿನ್ನ ಕತ್ತನ್ನೇ ಕೊಯ್ಯೋಣ, ಬಾ ಬಲಿಯನ್ನೇ ಕೊಡೋಣ, ಬನ್ನಿ. ಯಾವ ಮುಲ್ಲಾ ಮತ್ತು ಕಾಜಿ ಕೊಡುವರು? ಮತ್ತು ಅದೇ ಮಂತ್ರವನ್ನು ಓದುವೆವು, ಯಾವುದನ್ನು ನೀವು ಕುರಿ ಮತ್ತು ಗೋವುಗಳ ಕತ್ತು ಕೊಯ್ಯುವಾಗ ಓದುತ್ತೀರಿ. ನೋಡೋಣ, ನೀವು ಸ್ವರ್ಗದಲ್ಲಿ ಹೋಗುವಿರಾದರೆ ಮತ್ತೇಕೆ ಹೆದರುವಿರಿ? ಕಳಿಸಿಕೊಳ್ಳಿ. ಪರಮಾತ್ಮ ಹೇಳ್ತಾರೆ, जय या रूह, ರೂಹ್ ಅಂದರೆ ಆತ್ಮ. जय या रूह ते भिष्ट पठाई, तो कर तदबीर कबीलाबाई. ಒಂದೊಮ್ಮೆ ನೀನು ಈ ವಿಷಯವನ್ನು, ಈ ಪ್ರೋಸೆಸ್ಸನ್ನು ಫೈನಲ್ ಮತ್ತು ಸತ್ಯವೆಂದು ನಂಬುವೆ ಆದರೆ ತನ್ನ ಪರಿವಾರವನ್ನು ನೀನು ಹೀಗೆಯೇ ಬಿಸ್ಮಿಲ್ ಮಾಡಿ ತೋರಿಸು, ಮಾಡು, ತದ್ಬೀರ್ ಮಾಡು ಇವರನ್ನು. ಆವಾಗ ಒಪ್ಪಿಕೊಳ್ಳುವೆ ನಿಮ್ಮ ಈ ಕ್ರಿಯೆ ಸರಿ ಎಂದು. ಈ ಮಾತುಗಳಿಂದ ಕ್ರೋಧಗೊಂಡು ಪರಮಾತ್ಮನೊಡನೆ ಬಹಳ ಕೆಟ್ಟ ವರ್ತನೆಗಳನ್ನು ಮಾಡಿದರು ಹಿಂದೂ ಮತ್ತು ಮುಸಲ್ಮಾನ ಗುರುಗಳು ಮತ್ತು ಪೀರ್ಗಳು. ಅವರು ಎಲ್ಲ ಶಸ್ತ್ರಗಳನ್ನು ಪ್ರಯೋಗಿಸಿಕೊಂಡರು. ಅವರನ್ನು ಕಳಂಕಿತರನ್ನಾಗಿ ಮಾಡುವ ಪ್ರಯತ್ನ ಮಾಡಿದರು, ಸಾಯಿಸುವ ಪ್ರಯತ್ನವನ್ನು ಮಾಡಿದರು. ಅವರೆದುರು ಇಂತಹ ಕಂಡೀಷನ್ಗಳನ್ನು ಇಟ್ಟರು. ಅವುಗಳನ್ನು ಪರಮಾತ್ಮ ಪೂರ್ಣಗೊಳಿಸಿದರು, ಆದರೂ ಒಪ್ಪಲಿಲ್ಲ. ಹಾಗಾಗಿ ಪುಣ್ಯಾತ್ಮರೇ, ಕೊನೆಯಲ್ಲಿ ಅವರೇನು ವಿಚಾರ ಮಾಡಿದರು? ಹಿಂದೂ ಮತ್ತು ಮುಸಲ್ಮಾನರು ಸೇರಿಕೊಂಡು ಈ ನಕಲಿ ಗುರು ಪೀರರು ಪರಮಾತ್ಮ ಕಬೀರರ ಬಗ್ಗೆ ಸುಳ್ಳು ಪತ್ರ ಬರೆದರು. ಇಡೀ ಭಾರತದಲ್ಲಿ ಕಳುಹಿಸಿದರು. ಈ ಸಾಧು ಸಂತರ ಕ್ಷೇತ್ರದಲ್ಲಿ ಕಬೀರ ಹೆಸರಿನ ನೇಕಾರ ಕಾಶಿಯಲ್ಲಿ ಒಂದು ಅನ್ನದಾಸೋಹವನ್ನು ಮಾಡುವನು. ಎಲ್ಲರನ್ನೂ ಆಮಂತ್ರಿಸಲಾಗಿದೆ ಮತ್ತು 3 ದಿನಗಳ ಅನ್ನದಾಸೋಹವಿರುವುದು. ಮತ್ತು ಪ್ರತಿ ಒಂದು ಭೋಜನದ ನಂತರ, ಅಂದರೆ ಬೆಳಿಗ್ಗೆ ಮತ್ತು ಸಂಜೆ ಊಟ ಮಾಡಿದ ಬಳಿಕ ಒಂದು ದೋಹರ್ ನೀಡುವನು. ದೋಹರ್ ಬಹಳ ಸುಂದರ ರತ್ನಗಂಬಳಿಯಂತೆ ದಪ್ಪ ಚಾದರದಂತಿರುತ್ತಿತ್ತು. ದೋಹರ್ ಅಂದರೆ ಅದನ್ನು ಕೈಯಿಂದ ನೇಯಲಾಗುತ್ತಿತ್ತು. ಬಟ್ಟೆ ಮೊದಲು ದುಬಾರಿ ಕಂಬಳಿ, ಮತ್ತದು ಬಹಳ ಚೆನ್ನಾಗಿರುತ್ತಿತ್ತು, ಬಹಳ ಬೆಲೆ ಬಾಳುವಂಥದ್ದಾಗಿರ್ತಿತ್ತು. ಹೀಗೆ ಅದೊಂದು ಚಾದರವೆಂದು ತಿಳಿಯಿರಿ, ಬಹಳ ಚೆನ್ನಾಗಿರುವ ಚಾದರ. ಮತ್ತೊಂದು ನಾಣ್ಯ ಕೂಡ, ಅಂದರೆ ಒಂದು ಚಿನ್ನದ ಮೊಹರು. ಅದು ಇಂದಿಗೆ ಅಂದರೆ ಅದರ ಮೌಲ್ಯವು 25-30 ಸಾವಿರವಾಗಿದೆ. ವ್ಯಾಲ್ಯೂ ಅಂತೂ ಅದೇ ಆಗಿತ್ತು ಆ ಸಮಯದಲ್ಲಿ ನೋಡಿ, ಬೇಕಾದರೆ ಇಂದು ನೋಡಿ. ಮತ್ತು ಇಂದು ಆ ಚಾದರದ ಬೆಲೆ ಕನಿಷ್ಠವೆಂದರೂ 5,000 ರೂಪಾಯಿಗಳಿರಬಹುದು, ಯಾವುದು ಆ ಸಮಯದಲ್ಲಿರ್ತಿತ್ತು. ಹೀಗೆ ಒಂದು ಸಮಯದಲ್ಲಿ ಇಷ್ಟನ್ನಂತೂ ನಿಮಗೆ ಅವರು ಕಾಣಿಕೆ ನೀಡುವರು. ಒಂದು ಚಾದರ ಮತ್ತು ಒಂದು ಮೊಹರು, ನಾಣ್ಯ. ಈ ದುರಾಸೆಯಲ್ಲಿ ಎಲ್ಲ ಮಂಡಲೀಶ್ವರರು ತಮ್ಮೆಲ್ಲ ಶಿಷ್ಯರನ್ನು ಎಲ್ಲರನ್ನೂ ಕರೆದೊಯ್ದು ತಲುಪಿದರು. 18 ಲಕ್ಷ ವ್ಯಕ್ತಿಗಳು. ಮತ್ತು ಪರಮಾತ್ಮ ಕಬೀರ್ ದೇವರು ಏನು ಮಾಡುತ್ತಿದ್ದರು? ಒಂದು ಒಳ್ಳೆಯ ನಾಗರಿಕನ ಭೂಮಿಕೆ ಮಾಡುತ್ತಿದ್ದರು. ಅಂದರೆ ಹೀಗೆ ಬದುಕಿ ಮತ್ತು ಭಕ್ತಿ ಮಾಡುತ್ತಲಿರಿ ನೀವು. ಎಷ್ಟೇ ಬಟ್ಟೆಯನ್ನು ಅವರು ನೇಯುತ್ತಿದ್ದರು, ದಾನಕ ರೂಪದಲ್ಲಿ, ನೇಕಾರನ ರೂಪದಲ್ಲಿ. ಲೀಲೆಯನ್ನು ಮಾಡುತ್ತಿದ್ದರು, ನಮಗೆ ಉದಾಹರಣೆಯನ್ನು ನೀಡುತ್ತಿದ್ದರು. ಬಡವನ ಒಬ್ಬ ನಿರ್ಧನ ವ್ಯಕ್ತಿಯ ಭೂಮಿಕೆಯನ್ನು ಮಾಡಿ ತೋರಿಸ್ತಿದ್ರು. ಅಂದರೆ ಪರಮಾತ್ಮನನ್ನು ಪಡೆಯಲು ಅಧಿಕ ಧನದ ಅವಶ್ಯಕತೆ ಇಲ್ಲ, ಹೆಚ್ಚಿನ ಹಣದ ಅವಶ್ಯಕತೆ ಇಲ್ಲ.
ಮಾಲೀಕನು ಇಟ್ಟಂತಿರಬೇಕು, ಆದರೆ ಭಕ್ತಿಯನ್ನು ಮಾಡುತ್ತಿರಬೇಕು. ಹಾಗಾಗಿ ಅವ್ರೇನು ಮಾಡ್ತಿದ್ರು ಅಂದರೆ ವಾರಕ್ಕೊಮ್ಮೆ ಅಥವಾ 10 ದಿನಗಳಲ್ಲಿ ಎಷ್ಟು ಆ ನೇಯ್ಗೆಯಿಂದ ಕೂಲಿ ಸಿಗುತ್ತಿತ್ತು, ಪರಿಶ್ರಮದ ಹಣವು ಬರುತ್ತಿತ್ತು. ಅದರಿಂದ ಏನು ಮಾಡ್ತಿದ್ರಂದ್ರೆ ತನ್ನ ಮನೆಗಾಗಿ ಹಿಟ್ಟು, ಉಪ್ಪು, ಮೆಣಸಿನಕಾಯಿ ತರ್ತಿದ್ರು. ಹಿಟ್ಟು, ಬೇಳೆ ಮತ್ತು ಉಳಿದದ್ದು ಅನ್ನದಾಸೋಹ ಮಾಡ್ತಿದ್ರು, ದಾನವನ್ನು ಮಾಡ್ತಿದ್ರು. ಅಂದರೆ ಭೋಜನ ಭಂಡಾರವನ್ನು ಮಾಡಿಸ್ತಿದ್ರು. ಭಕ್ತರನ್ನು ಸತ್ಸಂಗಕ್ಕೆ ಕರೆದು ಅವರಿಗೆ ಸತ್ಸಂಗವನ್ನು ಹೇಳುತ್ತಿದ್ರು. ಭಗವಂತನ ಕಥೆಯನ್ನು ಹೇಳ್ತಿದ್ರು ಮತ್ತು ಆಹಾರವನ್ನು ಮಾಡಿಸ್ತಿದ್ರು. ಸಂಗ್ರಹ ಎಂಬುದನ್ನು ಮಾಡ್ತಿರ್ಲಿಲ್ಲ. ಹೀಗೆ ಇಂತಹ ಬಡತನದ ಸ್ಥಿತಿಯಲ್ಲಿ ಸಂಜೆಯ ಊಟದ ವ್ಯವಸ್ಥೆ ಇಲ್ಲ ಮನೆಯಲ್ಲಿ. ಸಂಜೆಯ ಊಟದ ವ್ಯವಸ್ಥೆ ಆದರೂ ಬೆಳಿಗ್ಗೆಯದು ಏನದು ಗೊತ್ತಿಲ್ಲ. ಇಂತಹ ಸ್ಥಿತಿಯಲ್ಲಿ ಮಾಲೀಕರು ಇರುತ್ತಿದ್ದರು. ಮತ್ತು ಆ ಕಡೆಯಿಂದ 18 ಲಕ್ಷ ವ್ಯಕ್ತಿ ಬಂದು ಬಿಟ್ಟರೂ ಆಮಂತ್ರಣ ಪತ್ರವನ್ನು ಹಿಡಿದು, ಅಂದರೆ ಕಬೀರನು ಅನ್ನದಾಸೋಹ ಮಾಡುವನು. ಈಗ ಸಮಯದ ಅಭಾವದಿಂದ ಸ್ವಲ್ಪ ಸಂಕ್ಷಿಪ್ತವಾಗಿ ಕೇಳಿಸುವೆನು. ಯಾವಾಗ ಪರಮಾತ್ಮ ತನ್ನ ಕುಟೀರದಲ್ಲಿ ಕುಳಿತಿದ್ದರು ಮತ್ತು ಆದರಣೀಯ ರವಿದಾಸ್ ಸಾಹೇಬರು ಆ ಕಬೀರ ಸಾಹೇಬರ ಬಳಿ ಬಹಳ ನಿಕಟವಾಗಿ ಇರುತ್ತಿದ್ದರು. ಅವರು ಬೆಳಿಗ್ಗೆ ಹೊರಟರು ಸುತ್ತಾಡಿಕೊಂಡು ಫ್ರೆಶ್ ಆಗುವುದಕ್ಕಾಗಿ. ಅವರು ನೋಡುತ್ತಾರೆ 18 ಲಕ್ಷ ವ್ಯಕ್ತಿ ಸಾಧು ಸಂತರು ಕೂಡಿದ್ದರು. ಎಲ್ಲರ ಬಳಿ ಪತ್ರವಿದೆ. ಅಂದರೆ ಕಬೀರನು ಅನ್ನದಾಸೋಹ ಮಾಡುವನು, ಕಾಶಿಯ ದಾಣಕ ನೇಕಾರನು. ತಕ್ಷಣ ರವಿದಾಸರು ಕಬೀರರ ಬಳಿ ತಲುಪಿದರು. ತನ್ನ ಮನೆಯಿಂದ ಹೊರಟ ರಸ್ತೆಯಲ್ಲಿ ಅವರನ್ನು ಕಂಡು ಮತ್ತು ಹೇಳಿದರು, ಪ್ರಭು, ಇಂದಂತೂ, ಹೇ ಭಗವಂತ, ಇನ್ನಂತೂ ನಮ್ಮದು ಕಾಶಿಯಲ್ಲಿ ಕೊನೆ ದಿನ. ಕಾಶಿಯನ್ನು ಬಿಡಬೇಕಾದೀತು. ಈ ಕಾಶಿ ಪಟ್ಟಣವನ್ನು ಬಿಡಬೇಕಾಗುವುದು ನಾವು. ಹೀಗೀಗೆ ಎಲ್ಲಾ ಕಥೆಯನ್ನು ಕೇಳಿಸಿದರು. ಆಗ ಕಬೀರ್ ಸಾಹೇಬರು ಹೇಳಿದರು, ರವಿದಾಸರೇ, ಬನ್ನಿ, ಕುಳಿತುಕೊಳ್ಳಿಲ್ಲಿ. ಬನ್ನಿ, ಭಗವಂತನ ಭಕ್ತಿಯನ್ನು ಮಾಡೋಣ. ಆಪತ್ತನ್ನು ಪರಮಾತ್ಮನೇ ನಿವಾರಿಸಬಲ್ಲನು. ಇದಂತೂ ಮಾನ ಹೋಗುವುದು. ಮತ್ತದೇನೂ ಪರವಾಗಿಲ್ಲ. ಒಳಗಿಂದ ಕೊಂಡಿ ಹಾಕು ಮತ್ತು ಕುಳಿತುಕೋ, ತೆಗೆದುಕೋ ಮಾಲೆ. ಭಗವಂತನ ಭಕ್ತಿಯನ್ನು ಮಾಡೋಣ ಮತ್ತು ಆಪತ್ತನ್ನು ಅವನೇ ದೂರ ಮಾಡಬಲ್ಲನು. ಆಪತ್ತಿನ ಸಮಯದಲ್ಲಿ ಭಗವಂತನನ್ನೇ ನೆನಪಿಸಬೇಕಾಗುತ್ತದೆ. ಒಳಗಿನಿಂದ ಕೊಂಡಿಯನ್ನು ಹಾಕಿಕೊಂಡು ರವಿದಾಸರು ಕುಳಿತರು. ಭಗವಂತನಂತೂ ಕುಳಿತಿದ್ದರು. ಗೊತ್ತಿತ್ತು, ಅವರಂತೂ ಎಲ್ಲವನ್ನೂ ತಿಳಿದವರು. ಆ ಕಡೆಯಿಂದ ಪರಮಾತ್ಮನು ಅನ್ಯರೂಪ ಧಾರಣೆ ಮಾಡಿ ತಲುಪಿದರು ಸತ್ಯಲೋಕದಲ್ಲಿ ಮತ್ತು ಇದ್ದ ರೂಪದಲ್ಲಿ ಅಲ್ಲಿಯೇ ಕುಳಿತಿದ್ದರು. ಅಲ್ಲಿ ಆವಾಗಲೇ ಪರಮಾತ್ಮನು ಇಲ್ಲಿಂದ ಸೂಚನೆ ಮಾಡಿದ್ದರು. ಅಂದರೆ ನಾನು ಬರುತ್ತಿರುವೆ ಮತ್ತು ಹೀಗೀಗೆ ಸಿದ್ಧತೆಯನ್ನು ಮಾಡಿ ಸತ್ಯಲೋಕದಿಂದ, ಸತ್ಯಖಂಡದಿಂದ, ಅಂದರೆ 9 ಲಕ್ಷ ಎತ್ತುಗಳ ಮೇಲೆ ಹೊರಿಸಿ ಎಲ್ಲ ಭೋಜನ ಭಂಡಾರವನ್ನು ಅಲ್ಲಿಂದ ತೆಗೆದುಕೊಂಡು ಆ ಪರಮಾತ್ಮ ಒಬ್ಬ ಕೇಶವ ಹೆಸರಿನ ವ್ಯಾಪಾರಿ ರೂಪದಲ್ಲಿ, ವ್ಯಾಪಾರಿಗಳು ಇರ್ತಿದ್ರು ಮೊದಲು, ಮತ್ತು ಎತ್ತುಗಳ ಮೇಲೆ ಟ್ರಾನ್ಸ್ಪೋರ್ಟೇಷನ್ ಆಗುತ್ತಿತ್ತು. ಟ್ರಾನ್ಸ್ಪೋರ್ಟ್ನ ಕೆಲಸ ಎತ್ತುಗಳ ಮೂಲಕ ಆಗುತ್ತಿತ್ತು. ಎತ್ತಿನ ಬಂಡಿಗಳು ಇರ್ತಿರ್ಲಿಲ್ಲ. ಮತ್ತು ಆಗ 100, 500, 1000 ಹೀಗೆ ಒಂದು ಲೈನ್ನಲ್ಲಿ ಎತ್ತುಗಳನ್ನು ಜೋಡಿಸಿ ಒಂದಕ್ಕೆ ಇನ್ನೊಂದನ್ನು ಕಟ್ಟಿ ನಡೆಯಿಸುತ್ತಿದ್ದರು. ಅವುಗಳ ಮೇಲೆ ಒಂದು ಯಾವುದೋ ಪಟ್ಟಣದಿಂದ ಸಕ್ಕರೆಯನ್ನು ಕೊಂಡುಕೊಂಡರು, ಬೇರೆಡೆಯಿಂದ ಗೋಧಿಯನ್ನು ಕೊಂಡುಕೊಂಡರು. ಹೀಗೆ ಕೊಂಡುಕೊಂಡು ಅವರು ಸಾರಿಗೆಯನ್ನು ಮಾಡ್ತಿದ್ರು. ಅವರನ್ನು ವ್ಯಾಪಾರಿಗಳೆನ್ನುತ್ತಿದ್ರು. ಬಿಸ್ನೆಸ್ ಮ್ಯಾನ್ ನೋನ್ ಆಸ್ ಬಂಜಾರ. ಒಬ್ಬ ಕೇಶವ ಹೆಸರಿನ ವ್ಯಾಪಾರಿ, ಅಂದರೆ ಸೇಠುವಿನ ರೂಪ ಧರಿಸಿ ಮತ್ತು 9 ಲಕ್ಷ ಎತ್ತುಗಳ ಮೇಲೆ ಎಲ್ಲಾ ಸಾಮಗ್ರಿಯನ್ನು ತುಂಬಿಸಿ ಮತ್ತು ಅದರ ಜೊತೆಯಲ್ಲಿ ಸತ್ಯಲೋಕದಿಂದಲೇ ಆ ಪುಣ್ಯಾತ್ಮರು ಬಂದರು. ಏಕೆಂದರೆ ಅಲ್ಲಿ ಸಾಕಾರ ಸೃಷ್ಟಿ ಇದೆ, ಮನುಷ್ಯ ಸದೃಶ್ಯ ಶರೀರವಿದೆ ಅಲ್ಲೆಲ್ಲರದು. ಮತ್ತು ಅವರೊಡನೆ ಅನ್ಯ ವ್ಯಾಪಾರಿಗಳು, ಅಂದರೆ ಸೇವಕರು ಕೂಡ ಬಂದಿದ್ದರು ಸತ್ಯಲೋಕದಿಂದ. ಮತ್ತು ಕಾಶಿಯಲ್ಲಿ ಚೌಪಡ್ ಎಂಬ ಮಾರುಕಟ್ಟೆ ಇತ್ತು, ಬಹಳ ವಿಸ್ತಾರವಾದದ್ದು, ಉದ್ದಾಗಲವಾದದ್ದು. ಅಲ್ಲಿ ಡೇರೆಗಳನ್ನು ಹಾಕಿದರು ಮತ್ತು ಟೆಂಟ್ಗಳಲ್ಲಿ ಸಾಮಗ್ರಿಗಳನ್ನು ಅನ್ಲೋಡ್ ಮಾಡಿದರು ಎತ್ತುಗಳ ಮೇಲಿನಿಂದ. ಸೇವಕರು ದಾಸೋಹವನ್ನು ಪ್ರಾರಂಭಿಸಿದರು ಮತ್ತು ಜೈ ಜೈಕಾರವಾಯಿತು. ಮತ್ತು ಯಾರಾದರೂ ಕೇಳಿದರೆ ತಾವು ಯಾರು ಅಂದರೆ, ನಾನು ಕೇಶವನು, ಕಬೀರರ ಬಹಳ ನಿಕಟ ಸ್ನೇಹಿತನು, ಅವರ ಮಿತ್ರನಾಗಿದ್ದೇನೆ. ಅವರ ಸಂದೇಶ ತಲುಪಿತು. ಅಂದರೆ ಸಣ್ಣ ಅನ್ನದಾಸೋಹವಿದೆ, ಸ್ವಲ್ಪ ಸಾಮಾನು ಕೊಂಡು ಬಾ ಎಂದು. ಮತ್ತು ಆ ಜನರು ಕೇಳಿಸಿಕೊಂಡು ಹೇಳಿದರು, ಅರೇ ವಿಚಿತ್ರವಾಯಿತು, ಇದನ್ನು ಸಣ್ಣ ಅನ್ನದಾಸೋಹ ಎನ್ನುತ್ತಾನೆ. 18 ಲಕ್ಷ ವ್ಯಕ್ತಿಗಳು ಒಂದೇ ಸಾರಿ ಊಟ ಮಾಡ್ತಿದ್ದಾರೆ ಮತ್ತು ಎಲ್ಲೂ ತಯಾರಿಸುತ್ತಿಲ್ಲ, ಎಲ್ಲೂ ಕಡಾಯಿಯಲ್ಲಿ ಏನೂ ಬೇಯುತ್ತಿಲ್ಲ, ಯಾವ ಒಲೆ ಕೂಡ ಇಲ್ಲ, ಊಟದ ಮನೆ ಇಲ್ಲ. ಸಿಕಂದರ್ ಲೋಧಿ ದಿಲ್ಲಿಯ ಬಾದ್ಶಾ ಕೂಡ ಕಾಶಿ ತಲುಪಿದ. ಆಗ ಅವನಿಗೂ ಪತ್ರ ಬರಲಾಗಿತ್ತು, ಏಕೆಂದರೆ ಅವನು ಕಬೀರರದ್ದು ಬಹಳ ಆದರ ಸತ್ಕಾರ ಮಾಡುತ್ತಿದ್ದನು. ಏಕೆಂದರೆ ಸಿಕಂದರ್ ಲೋಧಿಗೆ ಒಂದು ಭಯಂಕರವಾದ ರೋಗವಿತ್ತು. ಅವನು ಪರಮಾತ್ಮ ಕಬೀರರ ಆಶೀರ್ವಾದದಿಂದ ಗುಣಮುಖನಾಗಿದ್ದನು. ಮತ್ತು ಒಬ್ಬ ಶೇಖ್ ತಕಿ ಹೆಸರುಳ್ಳ ಒಬ್ಬ ಸಿಕಂದರ್ ಲೋಧಿಯ ಧಾರ್ಮಿಕ ಗುರು ಪೀರೊಬ್ಬನಿದ್ದ, ಮುಸಲ್ಮಾನ. ಅವನು ಕಬೀರರ ಮೇಲೆ ಬಹಳ ಹೊಟ್ಟೆಕಿಚ್ಚು ಪಡುತ್ತಿದ್ದ. ಏಕೆಂದರೆ ಸಿಕಂದರ್ ಲೋಧಿ ದಿಲ್ಲಿಯ ಬಾದ್ಶಾ ಕಬೀರರನ್ನು ಬಹಳವಾಗಿ ಆದರಿಸುತ್ತಿದ್ದ. ಶೇಖ್ ತಕಿಯು ಹೀಗೆ ವಿಚಾರ ಮಾಡಿದ, ಅಂದರೆ ಈಗ ತನಗೆ ರಜೆಯಾಗುವುದು ಮತ್ತು ಕಬೀರರಿಗೆ ಇವನು ಹೆಚ್ಚು ಮಹತ್ವ ನೀಡುತ್ತಾನೆ. ಈಗ ನೋಡಿ, ಫಕೀರರು ಮತ್ತು ಮಂತ್ರಿಗಳು ಇವರು ಒಬ್ಬರಿನ್ನೊಬ್ಬರನ್ನು ನೋಡಿ ಸಂತುಷ್ಟರಾಗುವುದಿಲ್ಲ. ಪರಸ್ಪರ ಏನ್ ಮಾಡ್ತಾರಂದ್ರೆ ಎಳೆದಾಡುವುದು, ಒಬ್ಬರಿಗೊಬ್ಬರು ನಿಂದನೆ ಮಾಡುತ್ತಲೇ ಇರುತ್ತಾರೆ ಮತ್ತು
ಬಹಳ ಹೊಟ್ಟೆಕಿಚ್ಚು ಪಡುತ್ತಾರೆ ಒಬ್ಬರಿನ್ನೊಬ್ಬರಲ್ಲಿ. ಹಾಗಾಗಿ ಈ ಕಾರಣದಿಂದ ಆ ಶೇಖ್ ತಕಿಯೂ ಕೂಡ ಸಿಕಂದರ್ ಲೋಧಿಗೂ ಪತ್ರ ಬರೆದಿದ್ದನು. ಅವನು ಈ ಷಡ್ಯಂತ್ರದಲ್ಲಿ ಪಾಲ್ಗೊಂಡಿದ್ದ ಶೇಖ್ ತಕಿ. ಅವನು ಜೊತೆಯಲ್ಲಿ ಬಂದ ಸಿಕಂದರ್ ಲೋಧಿಯನ್ನು ಕರೆದುಕೊಂಡು ಪತ್ರ ತಲುಪಿರುವುದರಿಂದ, ಅಂದರೆ ಇನ್ನು ತಿಳಿದು ಬರುವುದು ಈ ಸಿಕಂದರ್ ಲೋಧಿಗೆ ಈ ಕಬೀರನನ್ನು ಇವನು ಭಗವಂತ ಎನ್ನುತ್ತಾನೆ, ಅಲ್ಲಾಹ್ ಎನ್ನುತ್ತಾನೆ, ಅಲ್ಲಾಹನ ಪೈಗಂಬರ್ ಎನ್ನುತ್ತಾನೆ ಇಂದು ಗೊತ್ತಾಗುವುದು. ಏಕೆಂದರೆ ಕಬೀರ್ನಂತೂ ಓಡಿ ಹೋಗಿರಬಹುದು, ಅವನು ಸಿಗಲಾರನು. ಯಾವಾಗ ಸಿಕಂದರ್ ಲೋಧಿ ಬಂದನು, ಆ ಮಾರುಕಟ್ಟೆಯಲ್ಲಿ ನೋಡಿದನು, ಅಲ್ಲಿ ಜೈ ಜೈಕಾರ ಆಗುತ್ತಿದೆ, ಭೋಜನ ಪಡೆದು ಜೈ ಜೈಕಾರ ಮಾಡ್ತಿದ್ದಾರೆ. ಸೋದರ, ಇಂತಹ ಭೋಜನ ಎಂದೂ ತಿಂದಿಲ್ಲ, ಇಂತಹ ಭಂಡಾರ, ಹೇ ಭಗವಂತ, ಇಂತಹ ಸ್ವಾದಿಷ್ಟ ಭೋಜನ. ಮತ್ತು ಎಲ್ಲರೂ ಹೇಳ್ತಿದ್ದಾರೆ ಜಯವಾಗಲಿ ಕಬೀರರಿಗೆ. ಸೋದರ ಕಬೀರ್ನಂತೂ ಬಹಳ ದಯೆ ತೋರಿದನು. ಅವನು ಅದ್ಭುತವಾದ ಭೋಜನವನ್ನು ಮಾಡಿಸಿದನು ಮತ್ತು ಜೊತೆಯಲ್ಲಿ ಆ ವ್ಯಾಪಾರಿ ರೂಪದಲ್ಲಿದ್ದವರು ಒಂದು ನಾಣ್ಯ ನೀಡುವರು, ಮತ್ತೊಂದು ಕಂಬಳಿಯನ್ನು ನೀಡುವರು. ಊಟ ಮಾಡಿ ಹೋಗುವ ಸಮಯದಲ್ಲಿ ಅವರು ಕೂಡ ಗುಣಗಾನವನ್ನು ಮಾಡುತ್ತಾ ಹೋದರು. ಈಗ ಸಿಕಂದರ್ ಲೋಧಿ ನೋಡಿ ಹೇಳಿದ, ಸೋದರ ಇದೇನು, ಈ ದಾಸೋಹ ಯಾರು ಮಾಡಿಸಿದ್ದಾರೆ? ಹೇಳಿದರು, ಇದೊಬ್ಬ ಕಬೀರನ ಕಡೆಯಿಂದ ಪತ್ರ ಹೋಗಿತ್ತು, ಕಬೀರ ನೇಕಾರನ ಕಡೆಯಿಂದ ಅವನು ಮಾಡಿಸಿದ್ದಾನೆ. ಅವರೆಲ್ಲಿ? ಅವರ ಬಗ್ಗೆ ಅಂತೂ ಗೊತ್ತಿಲ್ಲ, ಆದರೆ ಅವರೊಬ್ಬ ಮಿತ್ರ ಕುಳಿತಿದ್ದಾನೆ ಅಲ್ಲಿ ಇದರಲ್ಲಿ ಟೆಂಟ್ ಒಳಗೆ. ಸಿಕಂದರ್ ಲೋಧಿ ಹೋದರು. ಅಲ್ಲಿ ಭಗವಂತ ಕೇಶವ ರೂಪದಲ್ಲಿ ಕುಳಿತಿದ್ದರು, ಒಂದು ಬೇರೆಯ ರೂಪದಲ್ಲಿ, ವ್ಯಾಪಾರಿ ರೂಪದಲ್ಲಿ. ಆಗ ಅವರು ಕೇಳಿದರು, ಸಿಕಂದರ್ ಲೋಧಿ, ಅಂದರೆ ಕಬೀರರು ಎಲ್ಲಿದ್ದಾರೆ? ತಾವು ಯಾರು? ಪರಮೇಶ್ವರರು ಅಂದರೆ ಕೇಶವ ರೂಪದಲ್ಲಿ ಪ್ರೆಸೆಂಟ್ ಇದ್ದ ಪರಮಾತ್ಮ ಹೇಳಿದರು, ನಾನು ಕೇಶವ ಹೆಸರಾಗಿದೆ ನನ್ನದು, ಮತ್ತು ನಾನು ಕಬೀರರವರ ಮಿತ್ರನು. ನನ್ನ ಬಳಿ ಒಂದು ಪತ್ರ ಬಂದಿತ್ತು, ಅಂದರೆ ಒಂದು ಸಣ್ಣ ದಾಸೋಹವಿದೆ, ಸ್ವಲ್ಪ ಸಾಮಗ್ರಿಯನ್ನು ಕೊಂಡು ಬನ್ನಿ ಎಂದು. ಮತ್ತು ಈ ದಾಸನು ಅವರ ಆದೇಶದಂತೆ ಹಾಜರಿದ್ದಾನೆ. ಸಿಕಂದರ್ ಲೋಧಿ ಕೇಳಿದ, ಪರಮಾತ್ಮ ಏಕೆ ಬಂದಿಲ್ಲ? ಕಬೀರರು ಎಲ್ಲಿದ್ದಾರೆ? ಅವರು ಯಾಕೆ ಬಂದಿಲ್ಲ? ಕಾರಣ ಏನು? ಆವಾಗ ಆ ಕೇಶವ ಹೇಳಿದ, ಅವರ ದಾಸನು ಕುಳಿತಿರುವಾಗ ಅವರು ಬರುವ ಅವಶ್ಯಕತೆ ಏನು? ಅವರು ವಿಶ್ರಾಮ ಪಡೆಯುತ್ತಿರುವರು ಅವರ ಮನೆಯಲ್ಲಿ. ಈಗ ಸಿಕಂದರ್ ಲೋಧಿಗೆ ನಿಲ್ಲಲಾಗಲಿಲ್ಲ, ಅಲ್ಲಿಗೆ ತಲುಪಿದನು ಮತ್ತು ಬಾಗಿಲು ತಟ್ಟಿದನು. ಹೇ ಪ್ರಭು, ಬಾಗಿಲನ್ನು ತೆರೆಯಿರಿ. ಆಗ ಆ ರವಿದಾಸರು ಹೇಳತೊಡಗಿದರು, ಭಗವಂತ, ಇವರಂತೂ ಇಲ್ಲಿಗೂ ಬಂದುಬಿಟ್ಟರು, ಬಾಗಿಲು ತಟ್ಟುತ್ತಿರುವರು. ಅವರು ಯೋಚಿಸಿದರು, ಸಂತರೇ ಬಂದಿರಬಹುದು, ಭೋಜನ ಮಾಡುವವರು. ಈಗ ಕಬೀರರು ಹೇಳಿದರು, ಸೋದರ, ಶಬ್ದ ಮಾಡಬೇಡ, ಕೊಂಡಿಯನ್ನು ತೆಗೆಯಬೇಡ ಮತ್ತು ಸುಮ್ಮನೆ ಮಂತ್ರವನ್ನು ಮಾಡು ನೀನು. ಯಾವುದೇ ಪ್ರಕಾರದಲ್ಲಿ ಇಂದಿನ ದಿನ ಪೂರ್ತಿ ಮುಗಿಯಲಿ ಮತ್ತು ರಾತ್ರಿಯಲ್ಲಿ ಓಡಿ ಹೋಗೋಣ, ನಾವು ಹೊರಡೋಣ, ಎಲ್ಲಾದರೂ ದೂರ ಹೋಗಿ ಉಳಿದುಕೊಳ್ಳೋಣ. ಈಗ ಇದು ಲೀಲೆ ಮಾಡುತ್ತಿದ್ದರು ಭಗವಂತನು. ಹೇಳ್ತಾರೆ ಪರಮಾತ್ಮ, ಕರೆ ಕರಾವ ಸಾಯಿಯ ಮನ ಮೇಲೆ ಲಹರ್ ಉಠಾ, ದಾದ್ದು ಶದ್ದರ್ ಜೀವಿಕೆ ಆ ಬಗಲೋ ಜಾ. ತನ್ನನ್ನು ಅವತಿಸಿರುತ್ತಾರೆ, ಎಲ್ಲರ ಪಾಲನೆ ಮಾಡುತ್ತಾರೆ, ಆದರೆ ತನ್ನ ಹೆಸರು ಹೇಳಿಕೊಳ್ಳುವುದಿಲ್ಲ. ನಂತರ ಎರಡನೇ ಬಾರಿ ಕೂಗಿದರು, ಅಂದರೆ ಬಾಗಿಲು ತೆರೆಯಿರಿ, ಭಗವಂತ, ತಮ್ಮ ದಾಸನು ಬಂದಿರುವನು, ಸಿಕಂದರ್ ಲೋಧಿ. ಕಬೀರರು ಹೇಳಿದರು, ರಾಜ. ಪರಮೇಶ್ವರ ಕಬೀರ್ ದೇವರು ಹೇಳಿದರು, ಅಂದರೆ ರಾಜ, ನಾನು ಬಹಳ ದುಃಖಿತನಾಗಿರುವೆನು. ಇಲ್ಲಿಯ ಆ ಗುರು, ಬ್ರಾಹ್ಮಣ ಮತ್ತು ಮುಸಲ್ಮಾನರು ಪೀರರು ಏನಿದ್ದಾರೆ, ಮತ್ತು ನಾನು ಬಾಗಿಲನ್ನು ತೆರೆಯಲಾರೆ, ಏಕೆಂದರೆ ನನ್ನ ಹೆಸರಲ್ಲಿ ಸುಳ್ಳು ಪತ್ರವನ್ನು ಕಳುಹಿಸಿ 18 ಲಕ್ಷ ವ್ಯಕ್ತಿಗಳನ್ನು ಇಲ್ಲಿ ಒಟ್ಟುಗೂಡಿಸಿದ್ದಾರೆ. ನನ್ನ ಬಳಿಯಂತೂ ಪರಿವಾರದ ಭೋಜನ ಕೂಡ ಇಲ್ಲ, ಬಹಳ ಕಷ್ಟದಿಂದ ಬಟ್ಟೆ ನೇಯ್ದು ಜೀವನ ನಡೆಸುತ್ತಿರುವೆನು. ಬಡವನಾದ ನನ್ನೊಡನೆ ಎಂತಹ ಅಪರಾಧ ಮಾಡಿಬಿಟ್ಟರು ಈ ಜನಗಳು. ನಾನಂತೂ ಭಗವಂತ ಇಂದು ರಾತ್ರಿ ಆದಂತೆ ಇಲ್ಲಿಂದ ತನ್ನ ಮಕ್ಕಳನ್ನು ಕರೆದುಕೊಂಡು ಎಲ್ಲಾದರೂ ದೂರ ಹೊರಟು ಹೋಗುವೆನು. ಹೀಗಾಗಿ ಇದಕ್ಕಾಗಿ ನಾನು ಬಾಗಿಲು ತೆರೆಯಲಾರೆ. ಆಗ ಸಿಕಂದರ್ ಲೋಧಿ ಹೇಳತೊಡಗಿದ, ಭಗವಂತ, ತಾವು ಯಾರೋ ಬೇರೆಯವರನ್ನು ಮರಳು ಮಾಡಬಹುದು, ನಿಮ್ಮ ಈ ದಾಸನನ್ನಲ್ಲ. ನಾನು ಅರಿತುಕೊಂಡಿರುವೆ ತಮ್ಮನ್ನು. ಹೇ ಪರಮಾತ್ಮ, ತಾವು ಯಾರೋ ಬೇರೆಯವರನ್ನು ಭ್ರಾಂತಿಗೊಳಿಸಬಹುದು. ಹೇ ಭಗವಂತ, ತಾವಲ್ಲಿ ಅದ್ಭುತ ಮಾಡಿಟ್ಟಿದ್ದೀರಿ, ಇಂತಹ ದಾಸೋಹವನ್ನು ಮಾಡಿಟ್ಟಿದ್ದೀರಿ. 18 ಲಕ್ಷ ವ್ಯಕ್ತಿಗಳು ಪ್ರಸಾದವನ್ನು ಸೇವಿಸುತ್ತಿದ್ದಾರೆ, ಭೋಜನವನ್ನು ಮಾಡುತ್ತಿದ್ದಾರೆ. ಒಂದು ಬಾರಿ ತಮ್ಮ ದರ್ಶನಾಭಿಲಾಷಿಯಾಗಿದ್ದಾರೆ, ತಾವು ದರ್ಶನ ನೀಡಿರಿ ಅವರಿಗೆ. ಎಲ್ಲರೂ ಕೇಳ್ತಿದ್ದಾರೆ, ಅಂದರೆ ಅವರು ಯಾರಾಗಿದ್ದಾರೆ? ಆ ಮಹಾಪುರುಷ ಯಾರು? ಆ ಸೇಠು ಮಹಾನಾತ್ಮ. ಅವರು ಇಷ್ಟು ಸುಂದರ ಭೋಜನ ಮತ್ತು ಇಷ್ಟೊಂದು ದಾನವನ್ನು ಮಾಡಿದ್ದಾರೆ ನಮಗೆ. ಆಗ ಕಬೀರರು ಬಾಗಿಲನ್ನು ತೆರೆಯಿಸಿದರು. ಸಿಕಂದರ್ ಲೋಧಿಯು ದೀರ್ಘದಂಡ ಪ್ರಣಾಮಿಸಿದರು, ಕಿರೀಟ ಸಹಿತ ಪಾದಗಳಲ್ಲಿ, ಮತ್ತು ಹೇಳಿದ, ಪ್ರಭು, ಒಂದು ಬಾರಿ ಈ ಆನೆ ಮೇಲೆ ಕುಳಿತು ನಡೆಯಿರಿ, ಪ್ರಪಂಚ ನೋಡಲಿ ನನ್ನ ಭಗವಂತನನ್ನು. ಏಕೆಂದರೆ ಸಿಕಂದರ್ ಲೋಧಿ ಆನೆಯ ಮೇಲೆ ವಿರಾಜಿಸಿ ಬಂದಿದ್ದ. ಕೆಳಗೆ ಇಳಿದ. ಆನೆಯ ಮೇಲೆ ಪರಮಾತ್ಮನನ್ನು ಕುಳ್ಳಿರಿಸಿದ, ರವಿದಾಸರನ್ನೂ ಕುಳ್ಳಿರಿಸಿದ ಮತ್ತು ಸ್ವತಃ ಕುಳಿತುಕೊಂಡ ಕೂಡ. ಕಬೀರರ ಮೇಲೆ ಚಾಮರ ಬೀಸತೊಡಗಿದ. ಯಾವಾಗ ಕಬೀರ ಪರಮೇಶ್ವರರು ತನ್ನ ಕುಟೀರದಿಂದ ಹೊರಗೆ ಬಂದರು, ಗುಡಿಸಲಿನಿಂದ ಆಕಾಶದಿಂದ ಹೂವಿನ ಸುರಿಮಳೆ ಆಗಲಾರಂಭಿಸಿತು. ಸುಗಂಧಿತ ಹೂಗಳ ಮಳೆಯಾಯಿತು. ಆ ದಾಸೋಹದ ಸ್ಥಳದಲ್ಲಿ ಬಂದರು. ಎಲ್ಲರೂ ಜೈ ಜೈಕಾರ ಹಾಕಿದರು. ಅಂದರೆ ಇವರಾಗಿದ್ದಾರೆ ಕಬೀರರು, ಯಾರ ಮೇಲೆ ಸಿಕಂದರ್ ಲೋಧಿ ಚಾಮರ ಬೀಸುತ್ತಿರುವನು. ಈ ರಾಜ ಚಾಮರ ಬೀಸುತ್ತಿದ್ದನ್ನಲ್ಲ, ಇವರೇ ಆ ಕಬೀರರು. ಮತ್ತು ಎಲ್ಲರಿಗೂ 18 ಲಕ್ಷ ವ್ಯಕ್ತಿಗಳಿಗೆ 3 ದಿನ ಮತ್ತು 3 ರಾತ್ರಿ ಭೋಜನವನ್ನು ಮಾಡಿಸಿದವರು. ಹೇ
ಮತ್ತು ಎಲ್ಲರಿಗೂ ಪ್ರತ್ಯೇಕ ಭೋಜನದ ನಂತರ ಹಾಗೆಯೇ ಒಂದು ಚಾದರ ಮತ್ತು ಒಂದು ನಾಣ್ಯವನ್ನು ನೀಡುತ್ತಿದ್ದರು. ಮೂರನೇ ದಿನ ಯಾವಾಗ ಅವರು ಹೊರಡಲಾರಂಭಿಸಿದರು, ಎರಡು ರೂಪದಲ್ಲಿ ಪರಮಾತ್ಮ ಡಬಲ್ ರೋಲ್ನಲ್ಲಿ ನಿಂತಿದ್ದಾರೆ, ಕೇಶವ ಮತ್ತು ಕಬೀರ ರೂಪದಲ್ಲಿ. ಸಿಕಂದರ್ ಲೋಧಿ ಮತ್ತು ಶೇಖ್ ತಕಿಯು ಅಲ್ಲೇ ಇದ್ದರು. ಶೇಖ್ ತಕಿಗಂತೂ ತಾಯಿ ಸತ್ತು ಹೋದಂತಾಯಿತು. ಆಗ ಇದೆಲ್ಲವನ್ನು ನೋಡಿ ಇಲ್ಲಿ ಜಯಜಯಕಾರವಾಗುತ್ತಿದೆ, ಭಗವಂತ ಕಬೀರ್ ಸಾಯ್ಬರದು. ಈ ಈರ್ಷ್ಯೆಯುಳ್ಳ ದುಷ್ಟನ ತಿಳುವಳಿಕೆಗೆ ಬರಲೇ ಇಲ್ಲ. ಏನೆಂದರೆ, ಇಂತಹ ಭಗವಂತನನ್ನು ಬಿಟ್ಟು ನೀನೇನು ದುಷ್ಟತನ ಮಾಡುತ್ತಿರುವೆ ಎಂಬುದು. ಪರಮಾತ್ಮನ ವಾಣಿಯಲ್ಲಿದೇನೆಂದರೆ, ರಾಜ ತಜನ ಸಹಜ ಹೈ ಸಹಜ ತಿರಿಯಾ ಕಾ ನೇ ಮಾನ್ ಬಡಾಯಿ ಈರ್ಷಾ ದುರ್ಲಭ ತಜನಾಯಿ. ಮನುಷ್ಯ ಒಂದೊಮ್ಮೆ ದೊಡ್ಡಸ್ತಿಕೆ ಮತ್ತು ಈರ್ಷ್ಯೆಯನ್ನು ತ್ಯಜಿಸಿದರೆ ಆಗ ಅವರು ದೇವತೆಯಾಗುವರು ಮತ್ತು ಭಗವಂತನನ್ನು ಪಡೆಯಬಹುದು. ಆದರೆ ಈ ಗುಣವನ್ನು ಬಿಡಲಾಗುತ್ತಿರಲಿಲ್ಲ. ಇದೇ ರೋಗದಿಂದ ಗ್ರಸ್ತನಾಗಿದ್ದ ಈ ಶೇಖ್ ತಕಿ ಸಿಕಂದರ್ ಲೋಧಿಯ ಧಾರ್ಮಿಕ ಗುರು. ಈಗ ಮೂರನೇ ದಿನ ಸಮಾಪನೆಯಾಯಿತು. ಎಷ್ಟು ಸತ್ಯಲೋಕದಿಂದ ಬಂದಂತಹ ಆತ್ಮಗಳು ಇದ್ದವು, ಪುಣ್ಯಾತ್ಮಗಳು, ಹಂಸಾತ್ಮಗಳು. ಏನು ಬಂದಿದ್ದರೂ ವ್ಯಾಪಾರಿಗಳ ರೂಪದಲ್ಲಿ ಅವರು ಎಲ್ಲ ಸರಂಜಾಮು ಮತ್ತು ಟೆಂಟ್ ಒಟ್ಟುಗೂಡಿಸಿ ಮತ್ತು ಎತ್ತುಗಳ ಮೇಲೆ ಇಟ್ಟು ಮತ್ತು ಹೊರಟು ಬಿಟ್ಟರು. ಕೇಶವನು ಅಲ್ಲೇ ನಿಂತಿದ್ದ ಮತ್ತು ಆಗ ಗಂಗೆಯೊಳಗಿನಿಂದ ಹೋಗಬೇಕಾಗಿತ್ತು ಎಲ್ಲರೂ, ಮತ್ತು ಗಂಗೆ ಬಹಳ ವೇಗವಾಗಿ ಹರಿಯುತ್ತಿದ್ದಳು. ಈಗ ಅವರೆಲ್ಲರಿಗೂ ಗಂಗೆಯಿಂದ ಪಾರಾಗಬೇಕಿತ್ತು. ಆಗ ಗಂಗೆಯ ಜಲ ಕೇವಲ 1 ಅಡಿಯಷ್ಟು ಮಾತ್ರ ಕ್ಷಣದಲ್ಲಿ ಉಳಿದಿತ್ತು ನೆಲದಿಂದ. ಹೇಗೆಂದರೆ, ಶ್ರೀಕೃಷ್ಣನನ್ನು ಎತ್ತಿಕೊಂಡು ಹೊರಟಿದ್ದರು ವಸುದೇವರು. ಆ ಸಮಯ ಜಮುನೆ ಕೆಳಗಿಳಿದಿದ್ದಳು. ಹಾಗೆ ಈ ಗಂಗೆ ಕಾಶಿಗೆ ತಾಗಿಕೊಂಡು ಹರಿಯುತ್ತಾಳೆ. ಕಾಶಿಯ ಬಳಿಯಲ್ಲಿ ಒಂದೇ ಸಾರಿ 1 ಅಡಿಯಷ್ಟು ಉಳಿದಳು ಮತ್ತು ಎಲ್ಲಾ ವ್ಯಾಪಾರಿಗಳು ಮತ್ತು ಎತ್ತುಗಳು ಪಾರಾದವು. ಈಗ ಸ್ವಲ್ಪ ಹೊತ್ತಿನ ಬಳಿಕ ಅಲ್ಲಿ ಆ ಪರಮೇಶ್ವರ ಕಬೀರರು ಮತ್ತು ಅವರದೇ ಅಂದರೆ ಡಬಲ್ ರೋಲ್ ಕೇಶವರು ಮತ್ತು ಜೊತೆಯಲ್ಲಿ ಸಿಕಂದರ್ ಲೋಧಿ ಮತ್ತು ಶೇಖ್ ತಕಿ ಮತ್ತು ಬಹಳಷ್ಟು ವ್ಯಕ್ತಿಗಳು ಕಾಶಿಯವರು ನಿಂತಿದ್ದರು. ಆವಾಗ ಸಿಕಂದರ್ ಲೋಧಿಯು ಹೇಳಿದ, ಹೇ ಕೇಶವರೇ, ಹೇ ವ್ಯಾಪಾರಸ್ಥರೇ, ತಮ್ಮ ಎತ್ತುಗಳು ಹೊರಟು ಹೋದವು. ತಾವು ಹೋಗಿ ದೂರ ಹೊರಟು ಹೋಗು, ನಂತರ ತಾವು ಅವುಗಳ ಬಳಿ ತಲುಪಲು ಸಾಧ್ಯವಾಗದು. ಅದೇ ಸಮಯ ಏನು ನೋಡಿದರು ಅಂದರೆ, ಆ ಕಡೆ ನೋಡಿದರು ಅಂದರೆ ಎಲ್ಲಿ ಹೋದವು ಎತ್ತುಗಳು? ಈಗ 9 ಲಕ್ಷ ಎತ್ತುಗಳು ಮತ್ತು ಅವುಗಳೊಡನೆ ಲಕ್ಷಾಂತರ ಸಂಖ್ಯೆಯಲ್ಲಿ ಆ ವ್ಯಾಪಾರಿಗಳು ಕೂಡ. ಮತ್ತು ಅವು ಗಂಗೆಯನ್ನು ದಾಟಿದ ನಂತರ ನೋಡಿದರೆ ಒಂದೂ ಕೂಡ ಕಾಣಲಿಲ್ಲ, ಯಾರೂ ಕಾಣಿಸ್ತಾನೇ ಇರಲಿಲ್ಲ. ಆಗ ಸಿಕಂದರ್ ಲೋಧಿಯು ಕೇಳಿದ, ಅವು ಎಲ್ಲಿ ಹೋದವು ಅವರೆಲ್ಲರೂ? ಈಗ ಪರಮೇಶ್ವರ ಕಬೀರ್ ಹೇಳಿದರು, ಅವು ಹೋದವು, ಎಲ್ಲರೂ ಹೋದರು ಸತ್ಯಲೋಕಕ್ಕೆ. ಮತ್ತು ಅದೇ ಸಮಯದಲ್ಲಿ ಏನು ಆ ಕೇಶವ ರೂಪದಲ್ಲಿ ನಿಂತಿದ್ದರು ಪರಮಾತ್ಮ ಬೇರೆ ರೂಪದಲ್ಲಿ, ಆ ಕೇಶವ ಸ್ವರೂಪ ಏನಿತ್ತು ಅದು ಕಬೀರ ಪರಮೇಶ್ವರರ ಶರೀರದೊಳಗೆ ಲೀನವಾಯಿತು. ಕೇವಲ ಕಬೀರರು ಉಳಿದರು. ಬೋಲೋ ಸದ್ಗುರುದೇವ್ ಕೀ ಜೈ. ಈಗ ಇಲ್ಲಿ ಪರಮಾತ್ಮ ಹೇಳ್ತಾರೆ, ಶೇಖ್ ತಕಿ ಹೀಗೆ ಹೇಳಿದ ಅಂದರೆ, ಇಂಥ ದಾಸೋಗ ನಾನು 100 ಮಾಡುವೆ. ಇವನೇನು ಅದ್ಭುತ ಮಾಡಿದನು, ತಾವು ರಾಜರಾಗಿರುವಿರಿ, ತಾವು ಗೊತ್ತಿಲ್ಲ ಎಷ್ಟು ಮಾಡಿಸುವಿರಿ. ಇವನೇನು ಮಾಡಿದ, ಇವನಂತೂ ಡುಪ್ಲಿಕೇಟ್ ಕೆಲಸವನ್ನು ಮಾಡಿದ. ಈಗ ಪರಮಾತ್ಮ ಸೂಕ್ಷ್ಮ ವೇದದ ವಾಣಿಯಲ್ಲಿ ಹೇಳುತ್ತಾರೆ, कोई कहे जगजोनार करी है, कोई कहे महोच्छा. ಮಹೋಚ್ಛ ಅಂದರೆ ಯಾವುದೋ ವಿವಶತೆಯಿಂದ ಯಾರೋ ಹೇಳಿದರೆಂದು ಸ್ವಲ್ಪ ಧರ್ಮ ಪುಣ್ಯ ಮಾಡಬೇಕಾಗುತ್ತದೆ, ಅದವನಿಗೆ ಅನಿವಾರ್ಯ ಆಗಿರುತ್ತದೆ. ಮತ್ತು ಜಗಜೋನಾರ್ ಅಂದರೆ ಯಾರು ತೆರೆದ ಹೃದಯದಿಂದ ಯಾವುದಾದ್ರೂ ವಿಶೇಷ ಖುಷಿಯ ಉಪಲಬ್ಧಿಯಲ್ಲಿ ಮಾಡುತ್ತಾರೆ. ಯಾರಿಗೋ ಮಗನಾಗುತ್ತಿದ್ದರೆ ಅವನು ಒಂದು ಬಹಳ ದೊಡ್ಡದಾಗಿ ಭೋಜನವನ್ನು ಮಾಡಿಸ್ತಿದ್ದ, ಅದು ಖುಷಿಯಿಂದ ಆಗ್ತಿತ್ತು. ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ, कोई कहे यगजोनार करी है ಅಂದರೆ ಸೋದರ ತೆರೆದ ಮನಸ್ಸಿನಿಂದ ಭೋಜನವನ್ನು ಮಾಡಿಸಿದ. कोई कहे महोच्छा ಅಂದರೆ ಅವನಂತೂ ಮಹೋಚ್ಛ ರೀತಿಯಲ್ಲಿ ಮಾಡಿರುವನು. ಅಂದರೆ ಯಾರ್ದಾದ್ರೂ ಮೃತ್ಯು ಆದಾಗ ಮಾಡುತ್ತಾರೆ ಅನಿವಾರ್ಯವಾಗಿ. ಮತ್ತೆ ಹೇಳ್ತಾರೆ, बड़े बड़ाई दिया करें गाड़ी काटे ओच्छा. ಹೇಳ್ತಾರೆ, ಮಹಾನ್ ಆತ್ಮಗಳಿಗೆ ಬೇರೆಯವರ ಪ್ರಶಂಸೆಯನ್ನು ಮಾಡಬಹುದು, ಮತ್ತು ನೀಚ ಆತ್ಮನಂತೂ ಬೇರೆಯವರು ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿರಲಿ ಅವರದು ನಿಂದನೆ ಮಾಡುತ್ತಾನೆ, ಬೈಗುಳ ನೀಡುತ್ತಾನೆ. ಇಂಥ ಸ್ಥಿತಿಯಾಗಿತ್ತು ಆ ಶೇಖ್ ತಕಿಯದು. ಹಾಗೆ ಇಲ್ಲಿ ಸ್ಪಷ್ಟವಾಯಿತು ಏನೆಂದರೆ, साईं इतना दीजियो जिसमें कुटुंब समावे, हम भी भूखे ना रहे, अतिथि न भूखा जावे. ಈಗ ಪರಮಾತ್ಮ ಕಬೀರರು ಹೇಳಿದ್ದಾರೇನೆಂದರೆ, ಆ ಸಮಯದಲ್ಲಿ ನನ್ನ ಮನೆಗೆ 18 ಲಕ್ಷ ಅತಿಥಿಗಳು ಬಂದರು ಮತ್ತು ಅದು 3 ದಿನಗಳ ತನಕ ಎಂದು ಬರೆದಿದ್ದರು. ಪತ್ರದಲ್ಲಿ ಹೇಳಿದರು, 3 ದಿನವೆಂದು ಬರೆದಿದ್ದೀರಿ, 3 ದಿನದ ಆದೇಶವಿದೆ, ಭೋಜನ ಮಾಡಿಸು. ಆ 18 ಲಕ್ಷ ಅತಿಥಿಗಳಿಗೆ ಆ ಸ್ವಾದಿಷ್ಟ ಭೋಜನವನ್ನು ಮಾಡಿಸಿದ್ದರು ಪರಮಾತ್ಮನು. ಅದು ಈ ಪೃಥ್ವಿ ಮೇಲೆ ಉಪಲಬ್ಧವಿಲ್ಲ. ಇದು ನಮಗೆ ಸಂದೇಶವನ್ನು ನೀಡುತ್ತಿದ್ದಾರೆ ಪರಮಾತ್ಮ, ಉದಾಹರಣೆಯನ್ನು ನೀಡಿ. ಅಂದರೆ ನೀವು ಒಂದೊಮ್ಮೆ ನನ್ನಂತೆ, ಹೇಗೆಂದರೆ ನಾನು ಲೀಲೆಯನ್ನು ಮಾಡಿ ಹೋಗುತ್ತಿರುವೆನು, ಒಬ್ಬ ಒಳ್ಳೆಯ ನಾಗರಿಕನಂತೆ ಇರಿ. ಕೆಟ್ಟದೆಲ್ಲವನ್ನು ತ್ಯಜಿಸಿ ಅನ್ಯ ಪೂಜೆಗಳನ್ನು ಮಾಡದಿರಿ. ಯಾವ ಸಾಧನೆಯನ್ನು, ಯಾವ ಭಕ್ತಿಯನ್ನು ಪರಮಾತ್ಮನು ಹೇಳಿದ್ದಾರೋ
ಅವರು ಸ್ವತಃ ಲೀಲೆ ಮಾಡಿ ತೋರಿಸ್ತಿದ್ರು, ಆದರೆ ಅವರಿಗದು ಅಗತ್ಯವಿರಲಿಲ್ಲ. ಹೇಳ್ತಾರೆ, ನೀವು ಈ ರೀತಿ ಮಾಡ್ತಾ ಇದ್ರೆ ಆಗ ಆ ಸಮಯದಲ್ಲಿ ತಮ್ಮ ರಿಕ್ವೈರ್ಮೆಂಟ್ ಆಫ್ ಫ್ಯಾಮಿಲಿ, ಅಂದರೆ ತಮ್ಮ ಯಾವುದೇ ಅವಶ್ಯಕತೆ ಇದ್ದರೂ ಅದೆಲ್ಲವೂ ಪೂರ್ಣವಾಗುವುದು. ಮತ್ತು ಇಂಥದ್ದೇನಾದರೂ ಆಪತ್ತು ಬಂದಿದ್ದರೆ ಹೀಗೆ ನಿವಾರಿಸುವೆ, ಹೇಗೆಂದರೆ ಆ ಭೋಜನವನ್ನು ಮಾಡಿಸಿ ತೋರಿಸಿದಂತೆ. ಹಾಗಾಗಿ ಪರಮಾತ್ಮ ಹೇಳ್ತಾರೆ, ನೀವು ಒಂದೊಮ್ಮೆ ಏನಾದರೂ ಬೇಡುವುದಿದ್ರೂ ನನ್ನಿಂದ ಹೀಗೆ ಪ್ರಾರ್ಥಿಸಿ ಮತ್ತು ಇಂತಹ ಸಾಧನೆಗಳನ್ನು ಮಾಡಿರಿ, ತಮ್ಮ ಭಾಗ್ಯದಲ್ಲಿ ಇಲ್ಲದಿದ್ದರೂ ಕೊಡುವೆನು. ಆದರೆ ಅಷ್ಟನ್ನೇ ನೀಡುವೆ, ನಿಮಗದು ಹಾನಿ ಮಾಡದಿರುವಷ್ಟು. ಪುಣ್ಯಾತ್ಮರೇ, ಇದಕ್ಕಿಂತ ಹೆಚ್ಚು ಇನ್ನೇನು ಬೇಡುವಿರಿ ಬಂದಂತಹ ಆಪತ್ತು ನಿವಾರಣೆದ ಮೇಲೆ? 2 दिन की गुजरान जगत में जड़ा विराणी आ गिरे, अब क्या मांगो कुछ थिर ना रहाई, देखत नैन चला जग जाई, 1 लाख पूत 1.25 लाख नाती, उस रावण के दीवान बाती, आवत संग ना जात संगाती, क्या भयादर बंदे हाथी. ರಾಜರಿಗೆ ಹೇಳುತ್ತಾರೆ, ಏನಾಯಿತು, ಆನೆಯನ್ನು ಅರಮನೆ ಮುಂದೆ ಕಟ್ಟಿಕೊಂಡರೆ ನೀನಂತೂ ತನ್ನ ಮಹಿಮೆಯನ್ನು ತೋರಿಸುತ್ತಿರುವೆ. ಮತ್ತು ಹೇಳ್ತಾರೆ, सर्व सोने की लंका थी वह रावण से रणधीरम. कहते हैं, भक्ति बिना क्या होता है ये भ्रम रहा संसार, और रति कंचन पाया नहीं रावण चलती बार. ಈ ಮಾಯೆ, ಇದರ ಹಿಂದೆ ಇಡೀ ಜೀವನವನ್ನು ನಷ್ಟಗೊಳಿಸುತ್ತೀರಿ, ಲಕ್ಷಾಂತರ ಪಾಪಗಳನ್ನು ಸಂಪಾದಿಸುವಿರಿ. ಇದು ನಿಮ್ಮೊಡನೆ ಬರಲಾರದು. ತಮ್ಮೊಡನೆಯಂತೂ ತಾವು ಮಾಡಿದಂತಹ ಪುಣ್ಯ, ಧರ್ಮ ಮತ್ತು ಈ ಭಕ್ತಿ ಜೊತೆಯಲ್ಲಿ ಬರುವುದು. धर्म तो 10 का नहीं 10 के 3 लोक, और खैरायत में खैर है कीजे आत्म पोख है. ಯಾರು ಸತ್ಯವಾದ ಸಾಧನೆಯನ್ನು ಮಾಡುವುದಿಲ್ಲ ಮತ್ತು ಯಾರು ಖಂಡಿತವಾಗಿ ಸಾಧನೆಯನ್ನು ಮಾಡುವುದಿಲ್ಲ ಅವರ ಬಗ್ಗೆ ಹೇಳ್ತಾರೆ, कहे कबीर अंत की बारी, जैसे हाथ झाड़ के चला जुआरी. ಯಾವಾಗ ನೀವು ಇಲ್ಲಿಂದ ಶರೀರ ತ್ಯಜಿಸಿ ಹೋಗುವಿರಿ, ಯಾರು ಭಕ್ತಿಯನ್ನು ಮಾಡುವುದಿಲ್ಲ, ಕೇವಲ ಧನವನ್ನು ಒಟ್ಟುಗೂಡಿಸುತ್ತಿರುವಿರಿ. ಹೇಳ್ತಾರೆ, ಪೂರ್ತಿ ಚಿನ್ನದಂತಾಗಿತ್ತು ಇಡೀ ಲಂಕೆ, ಏಕೃತಿ ಕಂಚನ್, ಅಂದರೆ 1 ಗ್ರಾಂ ಚಿನ್ನ ಜೊತೆಯಲ್ಲಿ ಒಯ್ಯಲಾಗಿಲ್ಲ ಅವನಿಗೆ. ಮತ್ತು ಭಕ್ತಿಯನ್ನು ಸತ್ಯವಾದದ್ದು ಮಾಡಲಿಲ್ಲ, ಸರಿಯಾದ ಸಾಧನೆ ಮಾಡಲಿಲ್ಲ. ಸಾಧನೆಯನ್ನೇ ಮಾಡದಿರುವವರು ಕೂಡ ಹಾನಿಯಲ್ಲಿ. ಮತ್ತು ಯಾರು ಶಾಸ್ತ್ರಾನುಕೂಲ ಸಾಧನೆ ಮಾಡುವುದಿಲ್ಲ ಅವರದ್ದು ಸ್ಥಿತಿ ಹೀಗಾಗುವುದು. ಹೇಗೆಂದರೆ, ಜೂಜಿನಲ್ಲಿ ಸೋತ ಬಳಿಕ ಜೂಜುಗಾರ ಪಶ್ಚಾತ್ತಾಪ ಪಡುತ್ತಾನೆ, ಅಯ್ಯೋ ನಾಶವಾಯಿತು, ಏನೂ ಉಳಿಯಲಿಲ್ಲ. ಹೇಳ್ತಾರೆ, हाथ झाड़ जैसे चले जुआरी. ಇದಕ್ಕಾಗಿ ಪರಮಾತ್ಮ ಹೇಳ್ತಾರೆ, समझा है तो सरदर पाओ और बहोर नीरे ऐसा दाओ. बोलो सतगुरुदेव सत साहिब. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.